ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ವಿ.ಕೆ. ಮೂರ್ತಿ, ವೆಂಕಟರಾಮ ಪಂಡಿತ ಮೂರ್ತಿ ಚಲನಚಿತ್ರ ರಂಗದಲ್ಲಿ ತಂತ್ರಜ್ಞರಾಗಿ ದಾದಾ ಸಾಹೇಬ್ ಪ್ರಶಸ್ತಿ ಪಡೆದ ಮೊದಲಿಗರು ಕನ್ನಡಿಗರು. ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಬಿಟ್ಟರೆ ದಾದಾ ಸಾಹೇಬ್ ಪ್ರಶಸ್ತಿ ಪಡೆದ ಇನ್ನೊಬ್ಬ ಕನ್ನಡಿಗ ಅಂದ್ರೆ ವಿ.ಕೆ. ಮೂರ್ತಿ. ವ್ಯಾಸ, ಕಾಗಜ್ ಕಿ ಫೂಲ್ ಮುಂತಾದ ಅಮರ ಚಿತ್ರಗಳ ಸಿನಿಮೆಟೋಗ್ರಫರ್, ಚಲನಚಿತ್ರ ಛಾಯಾಗ್ರಾಹಕ. ಗುರುದತ್ ಅವರ ಒಡನಾಡಿ, ಕಲಾತ್ಮಕತೆ, ಸೃಷ್ಟಿಶೀಲತೆ ಅವರ ಛಾಪು. ವಿ.ಕೆ. ಮೂರ್ತಿ ಅವರ ಮಾತುಗಳನ್ನ ಕೇಳಿದ್ದೀರಾ? ನೆರಳು ಬೆಳಗಿನ ಆಟ. ಹೌದು, ಆ ಪ್ರೊಫೆಷನ್ ಇಷ್ಟಪಟ್ಟು ತಗೊಂಡು ಮಾಡಿದ್ದು. ನ್ಯಾಚುರಲಿ ಓದಾದ್ಮೇಲೆ ನಂಗೆ ಡಿಪ್ಲೊಮಾ ತಗೊಂಡ್ಮೇಲೆ ಅದಾದ್ಮೇಲೆ ಸುಲಭ ಕೆಲಸ ಸಿಕ್ತು. ಇಂಟ್ರೆಸ್ಟ್ ಇಟ್ಕೊಂಡು ಮಾಡ್ತಾ ಇದ್ದೆ. ಮುಂಚೆಯಿಂದ ನಂಗೆ ಇಷ್ಟ, ಬಟ್ ಇಲ್ಲಿ ನಂಗೆ ಆಪರ್ಚುನಿಟಿ ಸಿಕ್ಕಿದಾಗ, ಗುರುದತ್ ಅಂತ ಸಿಕ್ಕಿದಾಗ ನನ್ನ ಪ್ರತಿಭೆ ಏನಿದೆ ಅಥವಾ ನಾನು ಏನು ಮಾಡಬೇಕು ಅಂತ ಮನಸ್ಸಲ್ಲಿ ಇರೋದು ಅದನ್ನ ಮಾಡಕ್ಕೆ ಆಪರ್ಚುನಿಟಿ ಸಿಕ್ತು. ನಮ್ಮ ಪಿಕ್ಚರ್ ಜಾಲ್ ಅನ್ನೋ ಪಿಕ್ಚರ್ನಲ್ಲಿ ಮಾಲೂರಿನ ಹತ್ರ ಶೂಟಿಂಗ್ ಮಾಡ್ತಾ ಇದ್ವಿ. ಆ ಸಾಂಗ್ ಪಿಕ್ಚರೈಸೇಷನ್ ಮಧ್ಯ ಒಂದು ಇನ್ಸರ್ಷನ್ ಬೇಕಾಯಿತು. ಅವ್ನು ಗುರುದತ್ ಎತ್ಕೊಂಡು ನನಗೆ ಹೇಳಿದೆ, ಮೂರ್ತಿ ಬಾರ ನಿಂದು ನಾನು ಕ್ಲೋಸ್ ತಗೊಂಡ್ಬಿಡ್ತೀನಿ. ನಾನು ಅದಕ್ಕೆ ಪ್ರಾಬ್ಲಮ್ ಬೇಡ, ನಾನು ಬರಲ್ಲ, ನೀನು ಕುತ್ಕೊ ಅಂತ ಅವನ್ನ ಬಲವಂತ ಮಾಡಿ ಕೂರಿಸಿ ಅವನೊಂದು ಕ್ಲೋಸಪ್ ತಗೊಂಡೆ ಅಷ್ಟೇ. ಆ ಕ್ಲೋಸಪ್ ಸ್ಕ್ರೀನ್ ಮೇಲೆ ನೋಡಿದ್ರೆ ಎಲ್ಲರೂ ಗುರುದತ್ ಅವರೆಲ್ಲರೂ ಫಸ್ಟ್ ಕ್ಲಾಸಾಗಿ ಹೀರೋ ಆಗ್ಬೋದು, ಮಾಡೇ ನೆಕ್ಸ್ಟ್ ಪಿಕ್ಚರಿಂದ ನಾನೇ ಅವ್ನು ಇನ್ಸಿಸ್ಟ್ ಮಾಡಿದ್ದೇನೆ, ನೀನೇ ಹೀರೋ ಆಗಬೇಕು ಅಂತ. ಸೊ ದಟ್ಸ್ ಹೌ ಈ ಬಿಕೇಮ್ ಅನ್ ಆಕ್ಟರ್. ಮನಸ್ಸಿನಲ್ಲಿ ಇದ್ರೂ ಕೂಡ ಅದು ಚಾನ್ಸ್ ಸಿಗಬೇಕು, ಪ್ಲಸ್ ಪುಷ್ ಮಾಡಬೇಕು. ಸೊ ಅದನ್ನು ನಾ ಮಾಡಿದೆ ಅಷ್ಟೇ. ನನ್ನ ಇಂಪಾರ್ಟೆನ್ಸು, ನಮ್ಮ ವರ್ಕು ಎಷ್ಟು ಇಂಪಾರ್ಟೆಂಟು ಅಂತ ಅವರುಗಳೇ, ನಿಮ್ಮ ಹೀರೋಗಳು ತಾರೀಫ್ ಮಾಡೋರು ಅವರುಗಳು ಒಂದು ತಾರೀಫ್ ಮಾಡ್ತಾರೆ. ಅದು ಜನರಲ್ ಪಬ್ಲಿಕ್ ಗೊತ್ತಿರ್ಬೋದು, ಅಲ್ಲಿ ವರ್ಕ್ ಮಾಡೋರಿಗೆ ಗೊತ್ತಿರುತ್ತೆ. ನಮಗೆ ಬೇಕಾದ ಕ್ರಿಯೇಟಿವ್ ಯಾವ್ದು ಬೇಕೋ ಅದು ನಮ್ಮ ಇಂಡಸ್ಟ್ರಿ, ನಮ್ಮ ಸರ್ಕಲ್ನಿಂದಲೇ ಗೊತ್ತಾಗುತ್ತೆ. ಪಬ್ಲಿಕ್ಗೆ ಥಿಯೇಟರ್ನ ಸ್ಕ್ರೀನ್ ಮೇಲೆ ನೋಡಿದಾಗ ನಮ್ಮ ವರ್ಕ್ ಇಷ್ಟ ಆದರೆ ನ್ಯಾಚುರಲಿ ಅವರು ಹೇಳ್ತಾರೆ. ಗುರುದತ್ಗೆ ನಾವೆಲ್ಲ ಒಂಥರ ಭಾಳ ಫ್ರೆಂಡ್ಲಿಯಾಗಿ ಇರ್ತಿದ್ವಿ. ನನ್ನ ಜಾಬ್ ಅವನಿಗೂ ಇಷ್ಟ ಆಗ್ತಿತ್ತು, ಅವನ ಜಾಬ್ ನಮಗೂ ಇಷ್ಟ ಆಗ್ತಿತ್ತು. ಅದೇ ಫೀಲಿಂಗ್ ಇಟ್ಕೊಂಡು ಯಾರ ಹತ್ರ ಮಾತಾಡಬೇಕಾದ್ರೂ ಕೂಡ ಅವನೇ ಪರ್ಸನಲ್ ಆಗಿ ಹೇಳ್ತಿದ್ದ ಗುರುದತ್. ಮೂರ್ತಿ, ನಿನ್ನ ವರ್ಕ್ ನೋಡಿದ್ರೆ ಒಂಥರ ನನಗೆ ಇನ್ಸ್ಪಿರೇಷನ್ ಬರುತ್ತೆ. ಬಟ್ ನನ್ನ ಪರ್ಸನಲ್ ಇದು ತಗೊಂಡ್ರೆ ನನಗೆ ಯಾಕೆ ಹಾಗಾಗುತ್ತೆ ಅಂತ ಭಾಳ ಯೋಚನೆ ಮಾಡಿ ನೋಡಿದ್ರೆ, ಆ ಮ್ಯೂಸಿಕ್ ನನ್ನ ತಲೆ ಅಂತ ಇರುತ್ತೆ. ನಾವು ಮ್ಯೂಸಿಕ್ ಕಲಿತಾ ಇದ್ದೆ, ಪ್ಲಸ್ ನನಗೆ ಮ್ಯೂಸಿಕ್ ಇಷ್ಟ ಆಗೋದು. ಸೊ ಅದು ಪರ್ಹ್ಯಾಪ್ಸ್ ತಲೆಯಲ್ಲಿ ಆ ಸಾಂಗ್ ಪಿಕ್ಚರೈಸೇಷನ್ ಟೈಮ್ನಲ್ಲಿ ಮಾತ್ರ ಬೇರೆ ಥರ ಥಿಂಕಿಂಗ್ ಇರುತ್ತೆ. ಆಮೇಲೆ ಸಾಂಗ್ ಇದರಲ್ಲಿ ಕೊಂಚ ಮೂವ್ಮೆಂಟ್ ಇರುತ್ತೆ. ಸೊ ಮೂವ್ಮೆಂಟ್ಗೆ ಬಿಟ್ಟಿದ್ರೆ ಮೂವ್ಮೆಂಟಲ್ಲಿ ಕೊಂಚ ಟೈಪ್ ಆಫ್ ಲೈಟಿಂಗ್ಗೆ ಬೇರೆ ಥರ ಮಾಡ್ತಿದ್ದೆ. ಡೈರೆಕ್ಟರ್ಸ್ ಮುಂಚೆ ಕೋಆಪ್ರೇಟ್ ಮಾಡಬೇಕು, ಆ್ಯಕ್ಟರ್ಸು ಕೋಆಪ್ರೇಟ್ ಮಾಡಬೇಕು. ಅದೆಲ್ಲ ಮಾಡಿದ್ರೆ ಒಂದು ಕ್ಯಾಮ್ರಾಮನ್ಗೂ ಕ್ರೆಡಿಟ್ ಸಿಗುತ್ತೆ. ಯಾವ ಥರ ಪಿಕ್ಚರ್ ನಾವು ನೋಡ್ತಾ ಇದ್ದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕ್ರೈಮ್ ಬ್ಯಾಕ್ಗ್ರೌಂಡ್ ಪಿಕ್ಚರ್ಸ್ ನೋಡ್ದೆ ಅಂತಂದ್ರೆ ಅದರ ಲೈಟಿಂಗ್ಗೆ ಬೇರೆ ಥರ ಇರುತ್ತೆ. ಒಂಥರ ಸಸ್ಪೆನ್ಸು, ಕೊಂಚ ಹೆದರಿಕೆ ಆಗೋದು, ಈ ಥರ ಎಫೆಕ್ಟ್ಗಳು ಕೊಡ್ತಾರೆ. ಸೊ ಆ್ಯಕ್ಚುಲಿ ನನಗೆ ಕ್ರೈಮ್ ಮೂವೀಸ್ ನೋಡಿದಾಗಲೇ ನನಗೆಲ್ಲ ಇನ್ಸ್ಪೈರ್ ಆಗೋದು. ಅದಾದಮೇಲೆ ಭಾಳ ಜನ ಕೊಂಚ ಕಲರ್ ಬಂದಮೇಲೆ ಕಲರ್ ಮೂವೀಸ್ ಭಾಳ ನನಗೆ ಇನ್ಸ್ಪೈರ್ ಆಗ್ತಾ ಇದ್ದೀನಿ. ಅಂದರೆ ಒಂದು ಮ್ಯೂಸಿಕಲ್ ಪಿಕ್ಚರ್ ಒಂದು ಬಂದಿತ್ತು, ಸೌಂಡ್ ಆಫ್ ಮ್ಯೂಸಿಕ್. ಭಾಳ ಎಷ್ಟು 3-4 ಸರ್ತಿ ನೋಡಿದೆ ಅದನ್ನು. ಮ್ಯೂಸಿಕ್ ಹ್ಯಾಸ್ ಸಮಥಿಂಗ್ ಟು ಡೂ ಇನ್ ಮೈ ಬ್ರೈನ್ ವೆನ್ ಐ ಆಮ್ ಫೋಟೋಗ್ರಫಿಂಗ್ ದಟ್. ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಫಸ್ಟ್ ಸಂಬಳ ಬಂದಿದ್ದು, ದುಡ್ಡು ಬಂದಿದ್ದು ವಯಲಿನಿಂದ. ನನ್ನ ಫ್ರೆಂಡ್ ಅವರು ಇದ್ರು, ಮಲ್ಲಿಕ್ ಸರ್ದಾರ್ ಬಿಟ್ಟು ಮ್ಯೂಸಿಕ್ ಡೈರೆಕ್ಟರ್, ಈ ಅಣು ಮಲ್ಲಿಕ್ ಅಂತಿದಾರಲ್ಲ, ಅವ್ರ ತಂದೆ. ನಮ್ಮ ಸಾಂಗ್ ಪಿಕ್ಚರೈಸೇಷನ್ ಐ ಮೀನ್ ರೆಕಾರ್ಡಿಂಗ್ಗೆ ನೀವು ವಯಲಿನ್ ನಡೆಸು ಅಂತಂದ್ರೆ. ಸೊ ನಾನು ಒಂದೊಂದು ವಯಲಿನ್. ಬಟ್ ಸಂಗೀತ ನಂಗೆ ಭಾಳ ಹೆಲ್ಪ್ ಮಾಡಿದೆ ನನ್ನ ಲೈಫ್ನಲ್ಲಿ, ನಂಗೆ ರೆಕಗ್ನಿಷನ್ ಇರೋದು ಒಂಥರ. ಪ್ಲಸ್ ರಾಮಕೃಷ್ಣ ಸ್ಟೂಡೆಂಟ್ಸ್ ಹೋಮ್ನಲ್ಲಿ ಸೊ ನಾನು ಫಸ್ಟ್ ಅಪ್ಲೈ ಮಾಡಿದಾಗ ಸಿಕ್ಕಲಿಲ್ಲ ಸೀಟು. ಗಣಪತಿ ಹಬ್ಬದಲ್ಲಿ ಅದೇ ರಾಮಕೃಷ್ಣ ಸ್ಟೂಡೆಂಟ್ಸ್ ಹೋಮ್ನಲ್ಲಿ ಅವ್ರು ನನ್ನ ಕಸಿನ್ ಒಬ್ಬ ಇದ್ದಲ್ಲಿ, ನೀನು ವಯಲಿನ್ ನುಡಿಸ್ಬೇಕು ನಮ್ಮ ಗಣಪತಿ ಪ್ರೋಗ್ರಾಮ್ಗೆ. ಸೊ ವಯಲಿನ್ ನುಡಿಸಿದೆ. ಆವತ್ತು ಒನ್ ಆಫ್ ದಿ ಇಂಪಾರ್ಟೆಂಟ್ ಡೋನರ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಮೆಂಬರ್ ಆಫ್ ದಿ ದಟ್ ಸ್ಟೂಡೆಂಟ್ಸ್ ಹೋಮ್, ಒಂದು ಮಿಸ್ಟರ್ ದೇವರಾವ್ ಶಿವರಾಮ್ ಅಂತ, ಬಿಗ್ ಇಂಡಸ್ಟ್ರಿಯಲಿಸ್ಟ್. ನಾನು ವಯಲಿನ್ ನುಡಿಸಿ ನೋಡಿದ್ದೆ. ಹೇಳಿದ್ರಂತೆ, ಈ ಹುಡುಗ ಇಲ್ಲಿ ಒಂದು ಬೋರ್ಡರ ಅಂತ ಹೇಳಿದ್ರಂತೆ. ಇಲ್ಲ, ಒಂದು ಗೆಸ್ಟ್ ಮುಂಚೆ ಅಪ್ಲೈ ಮಾಡಿದ್ದ, ಯು ಕುಡಂಟ್ ಗಿವ್ ಮೈ ಸೀಟ್ ಅಂತ. ನೋ ಹಿ ಮಸ್ಟ್ ಗೆಟ್ ಎ ಸೀಟ್ ಫಾರ್ ಹಿಮ್ ಟುಮಾರೋ ಅಂತ. ಆಮೇಲೆ ಹೇಳ್ಬಿಟ್ರು, ನೋಡಪ್ಪ ಇಲ್ಲಿ ಲಾಡ್ಜಿಂಗ್ ಜಾಗ ಇಲ್ಲ, ಯು ಕ್ಯಾನ್ ಕಮ್ ಅಂಡ್ ಹ್ಯಾವ್ ಯುವರ್ ಮೀಲ್. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು.